ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು AICTಯಿಂದ ಬರ್ತಾ ಇರುವ 3 ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇವು 3 ಸ್ಕಾಲರ್ಶಿಪ್ ಭಾಳ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಆಗಿರೋದ್ರಿಂದ ಮತ್ತು ಇದರದ್ದು ಡೆಡ್ಲೈನ್ ಕೂಡ ಲಾಸ್ಟ್ ಡೇಟು ಕೂಡ ಭಾಳ ಸಮೀಪ ಇರೋದರಿಂದ ಈ 3 ಸ್ಕಾಲರ್ಶಿಪ್ಪದು ಮಾಹಿತಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇದು ಭಾಳ ಇಂಪಾರ್ಟೆಂಟ್ ಆಗಿದೆ. 3 ಸ್ಕಾಲರ್ಶಿಪ್ ಯಾವುದಂದರೆ, ಫಸ್ಟ್ ಆಫ್ ಆಲ್ ಇದರಲ್ಲಿ ಪ್ರಗತಿ ಸ್ಕಾಲರ್ಶಿಪ್ ಅಂತ ಬರುತ್ತೆ ಮತ್ತು ಸಕ್ಷಮ್ ಸ್ಕಾಲರ್ಶಿಪ್ ಅಂತ ಬರುತ್ತೆ ಮತ್ತು ಸ್ವನಾಥ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಇದಕ್ಕೆ ಯಾವ ಥರ ಅಪ್ಲೈ ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಸೊ ದಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ನೋಟಿಫಿಕೇಶನ್. ಡಿಯರ್ ಫ್ರೆಂಡ್ಸ್, ಇದು ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಇದು ವೆಬ್ಸೈಟ್ ಇದೆ scholarship.gov.in. ಈಗ ಗೌರ್ಮೆಂಟ್ಲಿಂದ ಏನು ಸರ್ಕ್ಯುಲರ್ ಬಂದಿದೆ ಫಸ್ಟ್ ಅದರಲ್ಲಿ ನೋಡುವ. ಈಗ ನಾವು ನೋಡ್ಬೋದು ಸರ್ಕಾರದಿಂದ ಸರ್ಕ್ಯುಲರ್ ಬಂದಿದೆ 2025-26ನೇ ಸಾಲಿನಲ್ಲಿ ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ AICTಯಿಂದ ಪ್ರಗತಿ, ಸಕ್ಷಮ್ ಮತ್ತು ಸ್ವನಾಥ್ ಸ್ಕಾಲರ್ಶಿಪ್ ಅರ್ಜಿಯನ್ನು ಸಲ್ಲಿಸಲು ಇಲ್ಲಿ ತಿಳಿಸಲಾಗಿದೆ. ಈಗ ಬನ್ನಿ ಒನ್ ಬೈ ಒನ್ ನೋಡುವ. ಪ್ರಗತಿ ಸ್ಕಾಲರ್ಶಿಪ್ ಯಾರಿಗೆ ಅಪ್ಲೈ ಆಗುತ್ತೆ? ಪ್ರಗತಿ ಸ್ಕಾಲರ್ಶಿಪ್ ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ, ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಓದ್ತಾ ಇರುವ, ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿಯರಿಗೆ, ಅಂದರೆ ಬರೀ ಫಿಮೇಲ್ ಸ್ಟೂಡೆಂಟ್, ಗರ್ಲ್ಸ್ ಸ್ಟೂಡೆಂಟ್ಸಿಗೆ ಅಷ್ಟೇ ಅಪ್ಲೈ ಆಗುತ್ತೆ. ಫ್ಯಾಮಿಲಿ ಇನ್ಕಮ್ ಎಷ್ಟಿರಬೇಕಂದ್ರೆ 8 ಲ್ಯಾಕ್, ಅಂದರೆ 8 ಲಕ್ಷಕ್ಕಿಂತ ಕಡಿಮೆ ಫ್ಯಾಮಿಲಿ ಇನ್ಕಮ್ ಇರಬೇಕು ಮತ್ತು ಒಂದು ಕುಟುಂಬದಿಂದ 2 ವಿದ್ಯಾರ್ಥಿನಿಯರಿಗೆ ಮಾತ್ರ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಬರುತ್ತೆ. ಅಂದರೆ AICTಯಿಂದ ಟೋಟಲ್ 50,000 rupees ಪರ್ ಇಯರ್ ಸ್ಕಾಲರ್ಶಿಪ್ ಬರುತ್ತೆ. 50,000 rupees ಪ್ರಗತಿ ಸ್ಕಾಲರ್ಶಿಪ್ ಇದು ವಿದ್ಯಾರ್ಥಿನಿಯರಿಗೆ, ಅಂದರೆ ಗರ್ಲ್ಸ್ ಸ್ಟೂಡೆಂಟ್ಸಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಸಕ್ಷಮ್ ವಿದ್ಯಾರ್ಥಿ ವೇತನ. ಸಕ್ಷಮ್ ವಿದ್ಯಾರ್ಥಿ ವೇತನ ಯಾರಿಗೆ ಬರುತ್ತಂದರೆ, ಇಲ್ಲಿ ನಾವು ನೋಡ್ಬೋದು ವಿಶೇಷವಾಗಿ ಸಾಮರ್ಥ್ಯ ಹೊಂದಿರುವ ವಿದ್ಯಾರ್ಥಿಗಳಿಗೆ, ವಿಶೇಷ ಸಾಮರ್ಥ್ಯ ಹೊಂದಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯವಾಗುತ್ತೆ. ಅಂದರೆ ಈಗ ನಾವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳ್ತೀವಿ, ಫಿಸಿಕಲಿ ಚಾಲೆಂಜ್ ಅಂತ ಹೇಳ್ತೀವಿ, ಆ ವಿದ್ಯಾರ್ಥಿಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ 8 ಲಕ್ಷಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಇರಬೇಕು ಮತ್ತು 40% ಅವರು ಅದಕ್ಕಿಂತ ಹೆಚ್ಚು ವಿಶೇಷ ಸಾಮರ್ಥ್ಯವನ್ನು ಹೊಂದಿರಬೇಕು. ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ AICTಯಿಂದ ಸಕ್ಷಮ್ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ಅದೇ ರೀತಿ ಸ್ವನಾಥ್ ವಿದ್ಯಾರ್ಥಿ ವೇತನ. ಸ್ವನಾಥ್ ವಿದ್ಯಾರ್ಥಿ ವೇತನ ಇದು ಕೂಡ ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ನಲ್ಲಿ ಓದ್ತಾ ಇರುವ ಸ್ಟೂಡೆಂಟ್ಸಿಗೆ ಅಪ್ಲೈ ಆಗುತ್ತೆ. ಫ್ಯಾಮಿಲಿ ಇನ್ಕಮ್, ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತು ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ, ಇಲ್ಲಿ ಕೆಲವೊಂದು ಕಂಡೀಷನ್ಸನ್ನು ಕೊಟ್ಟಿದ್ದಾರೆ, ಸರ್ಕಾರದಿಂದ ಬಂದಿರೋ ಕಂಡೀಷನ್. ಮೊದಲನೇ ಪಾಯಿಂಟ್ ಏನಂದರೆ, ಆ ವಿದ್ಯಾರ್ಥಿ ಅನಾಥರಾಗಿರಬೇಕು ಅಥವಾ ಪೋಷಕರು COVID-19ನಿಂದ ಸಾವನ್ನಪ್ಪಿರಬೇಕು, ಅಂದರೆ COVID-19ನಲ್ಲಿ ಇನ್ ಕೇಸ್ ಪೇರೆಂಟ್ಸ್ ಡೆತ್ ಆಗಿದ್ದರೆ, ಅಥವಾ ಸಶಸ್ತ್ರ ಪಡೆಗಳ ವಾರ್ಡ್ಗಳು ಮತ್ತು ಕೇಂದ್ರ ಅರೆ ಸೈನಿಕ ಪಡೆಗಳ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾಗಿರುವ, ಅಂದರೆ ಶಹೀದ್ ಆಗಿರುವ ವಿದ್ಯಾರ್ಥಿಗಳಿಗೆ ಮಾತ್ರ. ಅಂದರೆ 3 ಕಂಡೀಷನ್ ಕೊಟ್ಟಿದ್ದಾರೆ. ಅನಾಥರಾಗಿರುವ ಮಕ್ಕಳು ಮತ್ತು ಪೇರೆಂಟ್ಸ್ COVID-19ನಲ್ಲಿ ಒಂದು ವೇಳೆ ಸಾವನ್ನಪ್ಪಿದರೆ ಮತ್ತು ಸಶಸ್ತ್ರ ಪಡೆಯಲ್ಲಿ, ಅಂದರೆ ಪ್ಯಾರಾಮಿಲಿಟರಿ ಫೋರ್ಸಲ್ಲಿ ಪೇರೆಂಟ್ಸ್ ಒಂದು ವೇಳೆ ಹುತಾತ್ಮರಾಗಿದ್ದರೆ ಅಂಥ ಪೇರೆಂಟ್ಸ್ ಮಕ್ಕಳಿಗೆ ಮಾತ್ರ ಈ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ಈ 3 ಸ್ಕಾಲರ್ಶಿಪ್ ಇದ್ದಾವೆ. ಈ ಸ್ಕಾಲರ್ಶಿಪ್ ನೀವು ತಪ್ಪದೇ ಅಪ್ಲೈ ಮಾಡಿ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಬ್ಯಾಂಕ್ ಅಕೌಂಟಿಗೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. NPCI ಲಿಂಕ್ ಆಧಾರ್ ನಂಬರ್ ಟು ಬ್ಯಾಂಕ್ ಅಕೌಂಟ್, ಇದು ಇಂಪಾರ್ಟೆಂಟ್ ಮಾಹಿತಿ ಇದೆ. ಬನ್ನಿ ಈಗ ಇದರದ ಲಾಸ್ಟ್ ಡೇಟ್ ಏನಂತ ನೋಡುವ. ಈಗ ನಾವು ಇನ್ನೊಂದು ನೋಡ್ಬೋದು, ಈಗ ಆಲ್ರೆಡಿ ಫ್ರೆಶ್ ಆಗಿ ಅಪ್ಲೈ ಮಾಡೋ ಸ್ಟೂಡೆಂಟ್ಸು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಅದೇ ರೀತಿ ರಿನ್ಯೂವಲ್, ಅಂದರೆ ಆಲ್ರೆಡಿ ಒಬ್ಬರಿಗೆ ಸಿಕ್ಕಿರುವ ಸ್ಕಾಲರ್ಶಿಪ್ ಏರಿಗೆ ಆಲ್ರೆಡಿ ಸಿಕ್ಕಿರುತ್ತೆ, ಅವರು ಕೂಡ ರಿನ್ಯೂವಲ್ಗೆ ಇದನ್ನು ಅಪ್ಲೈ ಮಾಡಬಹುದು. ಬನ್ನಿ ಈಗ ಲಾಸ್ಟ್ ಡೇಟ್ ಕೂಡ ಏನಿದೆ ಅಂತ ನೋಡುವ. ಇದರಲ್ಲಿ ಈಗ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ವೆಬ್ಸೈಟ್ ಏನಂದರೆ, AICT ಪ್ರಗತಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಫ್ರೆಶ್ ಅಪ್ಲಿಕೇಶನ್ ಇದು ಓಪನ್ ಆಗಿದೆ ಮತ್ತು ರಿನ್ಯೂವಲ್ ಅಪ್ಲಿಕೇಶನ್ ಕೂಡ ಓಪನ್ ಆಗಿದೆ. 23-24 ಮತ್ತು 24-25 ಡಿಪ್ಲೊಮಾ ಮತ್ತು ಡಿಗ್ರಿ ಓದ್ತಾ ಇರೋ ಸ್ಟೂಡೆಂಟ್ಸಿಗೆ scholarship.gov.in ಈ ವೆಬ್ಸೈಟಿಗೆ ಹೋಗಿ ನೀವು ಅಪ್ಲೈ ಮಾಡಬೇಕು. ಅದೇ ರೀತಿ AICT ಸಕ್ಷಮ್ ಸ್ಕಾಲರ್ಶಿಪ್ಪು ಕೂಡ ರಿನ್ಯೂವಲ್, ಫ್ರೆಶ್ ಅಪ್ಲಿಕೇಶನ್ ಮತ್ತು ರಿನ್ಯೂವಲ್ ಅಪ್ಲಿಕೇಶನ್ ಓಪನ್ ಆಗಿದೆ. ಅವರು ಕೂಡ scholarship.gov.in ಇದರಲ್ಲಿ ಹೋಗಿ ಅಪ್ಲೈ ಮಾಡಬೇಕು. ಕೊನೆಯದಾಗಿ AICT ಸ್ವನಾಥ್ ಸ್ಕಾಲರ್ಶಿಪ್ಪು ಕೂಡ ಫ್ರೆಶ್ ಮತ್ತು ರಿನ್ಯೂವಲ್ ಅಪ್ಲಿಕೇಶನ್ಸ್ ಓಪನ್ ಆಗಿದೆ. ಇದು ಕೂಡ ಸೇಮ್ ವೆಬ್ಸೈಟಿಗೆ ಹೋಗಿ ನೀವು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ.
ಈಗ ಬನ್ನಿ ಇದರದ್ದು ಕೊನೆ ದಿನಾಂಕ ಏನಂದರೆ ಇಲ್ಲಿ ನಾವು ನೋಡಬಹುದು ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಕೊನೆ ದಿನಾಂಕ ಇಲ್ಲಿ ಕೊಟ್ಟಿದ್ದಾರೆ 31/10/2025. ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಆನ್ಲೈನ್ ಹೊಸದಾಗಿ ಅಥವಾ ರಿನಿವಲ್ಗೆ ನವೀಕರಣ ಮತ್ತು ಹೊಸದಾಗಿ ಅಪ್ಲಿಕೇಶನ್ ಅಪ್ಲೈ ಮಾಡಲಿಕ್ಕೆ ಕೊನೆ ದಿನಾಂಕ 31/10/2025 ಆಗಿದೆ. ಅದಕ್ಕೆ ನೀವು ತಪ್ಪದೇ ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ ಮತ್ತು ಈ ಸ್ಕಾಲರ್ಶಿಪ್ ಬಗ್ಗೆ ಎಲ್ಲರನ್ನೂ ಮಾಹಿತಿ ಕೊಡಿ. ಬನ್ನಿ ಈಗ ಇನ್ನೊಂದು ವೆಬ್ಸೈಟ್ ಯಾವುದನ್ನು ಆಲ್ರೆಡಿ ಹೇಳಿದ್ದೀನಿ, scholarship.gov.in. ಇದರಲ್ಲಿ ನೀವು ಸ್ಟೂಡೆಂಟ್ ಅಂತ ಹೋಗಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕು. ಇದರಲ್ಲಿ OTR ಅನ್ನು ಕ್ರಿಯೇಟ್ ಮಾಡಿಬಿಟ್ಟು ನೀವು ಲಾಗಿನ್ ಆಗಿ ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ನಂತರ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ಮಾಹಿತಿಯೂ ಕೂಡ ನೀವು ತಮ್ಮ ಕಾಲೇಜಿನ ನೋಡಲ್ ಆಫೀಸರ್ಗೆ ಕೊಡಬೇಕು. ಅವರು ಇದನ್ನು ವೆರಿಫೈ ಮಾಡಿ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಸ್ಕಾಲರ್ಶಿಪ್ ಪ್ರೊಸೆಸ್ ಆಗುತ್ತೆ. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.